ತರಾತುರಿಯ ಆರ್ಸಿಬಿ ವಿಜಯೋತ್ಸವಕ್ಕೆ ವಿರಾಟ್ ಕೊಹ್ಲಿ ಕಾರಣ. 11 ಜನರ ಸಾವಿಗೆ ಕಾರಣವಾದಕ್ಕೂ ಕೊಹ್ಲಿ ನಿರ್ಧಾರ ಕಾರಣ. ತರಾತುರಿಯ ಆರ್ಸಿಬಿ ವಿಜಯೋತ್ಸವಕ್ಕೆ ವಿರಾಟ್ ಕೊಹ್ಲಿ ಕಾರಣ. 11 ಜನರ ಸಾವಿಗೆ ಕಾರಣವಾಗಿದ್ದು ವಿರಾಟ್ ಕೊಹ್ಲಿ ಆ ಒಂದು ನಿರ್ಧಾರನ ಅರ್ಜೆಂಟ್ ಅಲ್ಲಿ ವಿಜಯೋತ್ಸವ ಮಾಡಿದ್ಯಾಕೆ ಗೊತ್ತಾ? ವಿರಾಟ್ ಕೊಹ್ಲಿಯ ಆ ಒಂದು ನಿರ್ಧಾರದಿಂದಲೇ ಇಕ್ಕಟ್ಟಿಗೆ ಸಿಲುಕ್ತಾ ಸರ್ಕಾರ. ಆರ್ಸಿಬಿ ಕಪ್ ಗೆದ್ದ ಮಾರನೇ ದಿನವೇ ಬೆಂಗಳೂರಿನಲ್ಲಿ ವಿಕ್ಟರಿ ರ್ಯಾಲಿ, ಪೂರ್ವ ಸಿದ್ಧತೆಯೇ ಇಲ್ಲದೆ ಕೇವಲ 12 ಗಂಟೆ ಅವಧಿಯಲ್ಲಿ ಕಾರ್ಯಕ್ರಮ. ಆ ಅರ್ಜೆಂಟ್ ಕಾರ್ಯಕ್ರಮಕ್ಕೆ ಅಸಲಿ ಕಾರಣ ವಿರಾಟ್ ಕೊಹ್ಲಿನ. ವಿರಾಟ್ ಕೊಹ್ಲಿ ಆ ಒಂದು ನಿರ್ಧಾರದಿಂದಲೇ ಸರ್ಕಾರ ಅರ್ಜೆಂಟ್ ಮಾಡ್ತಾ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಚಿನ್ನಸ್ವಾಮಿ ದುರಂತದ ಹಿಂದಿನ ಅಸಲಿ ಕಾರಣವನ್ನ. ಈಗ ಫುಲ್ ಪಿಕ್ಚರ್ ಅನ್ನ ನೋಡೋಣ. ಯಾರ್ಯಾರ್ದು ಏನೇನ್ ತಪ್ಪು, ಎಲ್ಲಿ ಮಿಸ್ ಹೊಡಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ವಿರಾಟ್ ಕೊಹ್ಲಿ ವ್ಯಕ್ತಿತ್ವ ಹಿತಾಸಕ್ತಿಗಾಗಿ ಜನರು ಬಲಿ ಕೊಡ್ತಾ ಸರ್ಕಾರ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ವೀಕ್ಷಕರೇ, ವಿರಾಟ್ ಕೊಹ್ಲಿ ವ್ಯಕ್ತಿತ್ವ ಈ ಒಂದು ವೈಯಕ್ತಿಕ ಹಿತಾಸಕ್ತಿಗಾಗಿ ಜನರ ಬಲಿ ಕೊಡ್ತಾ ಸರ್ಕಾರ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಕೊಹ್ಲಿಗೆ ಅನುಕೂಲ ಮಾಡಿಕೊಡಲು ಹೋಗಿ ಅಭಿಮಾನಿಗಳ ಸಾವಾಗಿದೆಯಾ? ಕಪ್ ಗೆದ್ದ ಬೆನ್ನಲ್ಲೇ 2 ದಿನಕ್ಕೆ ಫಾರಿನ್ ಹೋಗಲು ಕೊಹ್ಲಿ ಪ್ಲಾನ್ ಅನ್ನು ಮಾಡಿಕೊಂಡ್ರ? ಜೂನ್ 5ರಂದೇ ಲಂಡನ್ಗೆ ಹೋಗಬೇಕಿತ್ತು ವಿರಾಟ್ ಕೊಹ್ಲಿ. ಪಂದ್ಯ ಗೆದ್ದ ಮೇಲೆ ಹೆಂಡತಿ ಜೊತೆ ಫಾರಿನ್ ಟ್ರಿಪ್ ಹಾಕಿದ್ದಂತಹ ವಿರಾಟ್ ಕೊಹ್ಲಿ ಜೂನ್ 5ರಂದು ಕೊಹ್ಲಿ ಫಾರಿನ್ಗೆ ಹೋದ್ರೆ ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಇದಕ್ಕಾಗಿ ಜೂನ್ 4ರಂದೇ ಅರ್ಜೆಂಟ್ನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಸರ್ಕಾರ. ಹೆಂಡತಿ ಜೊತೆ ಕೊಹ್ಲಿ ಟ್ರಿಪ್ ಅನುಕೂಲಕ್ಕಾಗಿ ದಿಢೀರ್ ಜೂನ್ 4ರಂದೇ ಕಾರ್ಯಕ್ರಮ. ಕೊಹ್ಲಿ ಹೆಂಡತಿ ಜೊತೆ ಆರಾಮಾಗಿ ಟ್ರಿಪ್ ಆಗ್ಲಿ ಅಂತ ಹೇಳಿ ಬಡಪಾಯಿ ಜನರ ಬಲಿ. ಕೊಹ್ಲಿಗೆ ಅನುಕೂಲ ಮಾಡಿಕೊಡಲು ಹೋಗಿ ಅಲ್ಲಿ ಅಭಿಮಾನಿಗಳ ಕಗ್ಗೊಲೆ. ವೀಕ್ಷಕರೇ, ವಿಜಯೋತ್ಸವವಾಯಿತು, ಆರ್ಸಿಬಿ ಕಪ್ ಹೊಡಿತು, ಕಪ್ ಹೊಡೆದ ಮೇಲೆ ವಿಜಯೋತ್ಸವ ಆಯಿತು. ವಿಜಯೋತ್ಸವ ಆದ್ಮೇಲೆ ಅಭಿಮಾನಿಗಳ ಜನಸಾಗರವೇ ತುಂಬಿಕೊಂಡಿತ್ತು. ಅಭಿಮಾನಿಗಳು ಅಷ್ಟು ರೀತಿಯಲ್ಲಿ ದೌಡಾಯಿಸ್ತಾರೆ ಅನ್ನೋದು ಸರ್ಕಾರಕ್ಕೂ ಸ್ವಲ್ಪ ಸರ್ಪ್ರೈಸ್ ಅಂತ ಹೇಳ್ಬಹುದು. ಆದ್ರೆ ಎಲ್ಲೂ ಕೂಡ ಅದನ್ನು ಒಪ್ಕೊಳ್ಳಕ್ ಆಗೋದಿಲ್ಲ ಸರ್ಕಾರಕ್ಕೆ ಸರ್ಪ್ರೈಸ್ ಅಂತ. ಯಾಕಂದ್ರೆ ಆರ್ಸಿಬಿ ಕ್ರೇಜ್ ಎಷ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ನೇರವಾಗಿ ಸರ್ಕಾರವೇ ಹೊಣೆ ಅಂತ ಒಂದಿಷ್ಟು ಜನ ಹೇಳಿದ್ರು ಕೂಡ ಒಂದಿಷ್ಟು ಜನ ಇಲ್ಲ, ಕ್ರಿಕೆಟ್ ಏನು ಆ ಒಂದು ಸಂಸ್ಥೆ ಏನಿದೆ ಅದು ಕೂಡ ಈ ಒಂದು ದುರಂತಕ್ಕೆ ಕಾರಣ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಸರ್ಕಾರ ನಮ್ದಲ್ಲ ಇದು ಪ್ರಾಬ್ಲಮ್ ಅಂತ ಸರ್ಕಾರ ಹೇಳಿದ್ರೆ ಕ್ರಿಕೆಟ್ ಸಂಸ್ಥೆ ನಮ್ದಲ್ಲ ಅಂತ ಹೇಳ್ತಾ ಇದೆ. ಇದರ ಮಧ್ಯದಲ್ಲಿ ಈಗ ವಿರಾಟ್ ಕೊಹ್ಲಿ ಅವರ ವಿಚಾರ ಬಂದಿದೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿರಾಟ್ ಕೊಹ್ಲಿ ಅವರ ಆ ಒಂದು ಕ್ರೇಜೆ
ಜನರ ಬಲಿಯನ್ನ ತೆಗೆದುಕೊಳ್ತಾ ಎನ್ನುವಂತಹ ಪ್ರಶ್ನೆ ಈಗ ಸದ್ಯದಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಕಪ್ ಗೆದ್ದ ಬೆನ್ನಲ್ಲೇ 2 ದಿನಕ್ಕೆ ಫಾರಿನ್ ಟ್ರಿಪ್ ಅನ್ನ ಹೋಗ್ಲಿಕ್ಕೆ ಕೊಹ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಜೂನ್ 5ರಂದು ಲಂಡನ್ಗೆ ಹೋಗಬೇಕಾಗಿರುವಂತಹ ವಿರಾಟ್ ಕೊಹ್ಲಿ ಫಸ್ಟ್ ಆಫ್ ಆಲ್ ವಿಧಾನಸೌಧದ ಮುಂದೆ ಆ ಒಂದು ಸಮಾರಂಭವನ್ನ ಮಾಡುವಂತಹ ಥಿಂಕಿಂಗ್ ಅನ್ನ ಕ್ರಿಕೆಟ್ ಸಂಸ್ಥೆ ಇಟ್ಕೊಂಡಿರ್ಲಿಲ್ಲ. ಕ್ರಿಕೆಟ್ ಸಂಸ್ಥೆ ಏನ್ ಇಟ್ಕೊಂಡಿತ್ತು, ಕಪ್ ಗೆದ್ದಿದೆ, ಚಿನ್ನಸ್ವಾಮಿ ಕರ್ಕೊಂಡು ಬರೋಣ, ಚಿನ್ನಸ್ವಾಮಿ ಕರ್ಕೊಂಡ್ ಬಂದ್ಮೇಲೆ ಆ ಕಪ್ಪನ್ನ ಎಲ್ರಿಗೂ ತೋರ್ಸೋಣ ಅನ್ನುವಂತಹ ಪ್ಲಾನ್ ಅಲ್ಲಿ ಕ್ರಿಕೆಟ್ ಸಂಸ್ಥೆ ಇತ್ತು. ಈ ಮಧ್ಯ ಗ್ಯಾಪ್ ಅಲ್ಲಿ ಆಗಿರೋದೇನು, ಸರ್ಕಾರದಿಂದ ಅವ್ರಿಗೊಂದು ಸನ್ಮಾನ ಮಾಡ್ಬಿಡೋಣ ಅಂತ. ಕೊಹ್ಲಿ ಅಷ್ಟೇ ಅಲ್ಲ, ಇತರೆ ಆಟಗಾರರು ಕೂಡ ಫಾರಿನ್ ಟ್ರಿಪ್ ಪ್ಲಾನ್ ಮಾಡಿದ್ರು. ಕಪ್ ಗೆದ್ಮೇಲೆ ಮೋಜು ಮಸ್ತಿಗೆ ಫಾರಿನ್ ಟ್ರಿಪ್ ಮಾಡಿದಂತಹ RCB ಆಟಗಾರರು ಅವರಿಗೆ ಅನುಕೂಲ ಮಾಡಿಕೊಡಲು ತರಾತುರಿಯಲ್ಲೇ ಜೂನ್ 4ಕ್ಕೆ ಕಾರ್ಯಕ್ರಮ. ಆಟಗಾರರ ಮೋಜಿನ ಲೈಫ್ಗೆ ಟೈಮ್ ಕೊಡಲು ಹೋಗಿ ಇಲ್ಲಿ ಬಿದ್ದು ಹೆಣಗಳು. ಅರ್ಜೆಂಟ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಅಭಿಮಾನಿಗಳ ನೂಕುನುಗ್ಗಲು. ನಿಧಾನವಾಗಿ ಕಾರ್ಯಕ್ರಮ ಆಯೋಜಿಸಿದ್ರೆ ಎಲ್ಲವೂ ಕೂಡ ಸರಿಯಾಗ್ತಾ ಇತ್ತು. ಆದ್ರೆ ಆಟಗಾರರು ವಿದೇಶದ ಟ್ರಿಪ್ ಹೋಗಿ ಬಿಡ್ತಾರೆ ಎನ್ನುವಂತಹ ದಿಢೀರ್ ಪ್ರೋಗ್ರಾಮ್ ಇತ್ತು. ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಅಂತ ನಾವು ಕೂತ್ಕೊಂಡಿಲ್ವಾ? ಯಾಕೆ ಆಟಗಾರರು ಫಾರಿನ್ಗೆ ಹೋಗ್ತಾರೆ? ಕೂತ್ಕೊಳ್ಳಿ ಬನ್ನಿ ಅಂತ ಕರೆದ್ರೆ ಯಾಕೆ ಬರೋದಿಲ್ಲ? ಅವ್ರಿಗೆ ಅಭಿಮಾನ ಇತ್ತು ಅಂತಂದ್ರೆ ಬರ್ತಾರೆ ಅವರು, ಇಲ್ಲ ಅಂದ್ರೆ ಬರೋದಿಲ್ಲ. ಈಗ ಯಾರ್ದೋಗೋಸ್ಕರ ಆ ಒಂದು ಕಾರ್ಯಕ್ರಮವನ್ನ ಈಗ ಅಕಸ್ಮಾತ್ ಸರ್ಕಾರ ಆ ಕಾರ್ಯಕ್ರಮವನ್ನ ಸಂಡೇ ಮತ್ತೆ ಸ್ಯಾಟರ್ಡೇ ಮಾಡ್ತೀವಿ ಅಂತ ಏನಾದ್ರೂ ಘೋಷಣೆ ಮಾಡಿದ್ರೆ, ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ, ಎಲ್ಲೂ ಕೂಡ ಗಂಭೀರ ಗಾಯಗಳು ಸಾವು ನೋವು ಸಂಭವಿಸದೆ ನೋಡ್ಕೊಳ್ತೀವಿ ಅನ್ನುವಂತಹ ಗ್ಯಾರಂಟಿಗಳನ್ನ, ಆಂಬ್ಯುಲೆನ್ಸ್ಗಳನ್ನ ಹಾಗೂ ಫೈರ್ ವ್ಯಾನ್ಗಳನ್ನ ತಂದು ನಿಲ್ಲಿಸಿದ್ರೆ, ಎಲ್ಲ ಸುರಕ್ಷಿತವಾಗಿದ್ದಿದ್ರೆ ಕರೆದ್ರು ಯಾಕೆ ಬರಲಾಗಿತ್ತು? RCB ಅಭಿಮಾನಿಗಳು ಅವ್ರಿಗೋಸ್ಕರ ಪ್ರಾಣನೇ ಕೊಡ್ತಾರೆ. ಅವ್ರಿಗೆ ಫಾರಿನ್ ಟ್ರಿಪ್ ಹೆಚ್ಚಾಗ್ಬಿಡುತ್ತಾಗ ಕರೆದ್ರು ಬರಬೇಕು. ಯಾಕಂದ್ರೆ ಅಷ್ಟೊಂದು ಅಭಿಮಾನವನ್ನು ತೋರಿಸಿದ್ದೀವಿ. ಅವರಿಗೆ ಅಭಿಮಾನಿಗಳ ಮೇಲೆ ಪ್ರೀತಿ ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಬರೋದಿಲ್ಲ ಆಗಿತ್ತು. ನಮಗೇನು RCB ಅವರಿಗೆ ನಮ್ಮ ಕ್ರೇಜ್ ಏನು, ನಮಗ್ ಕಪ್ಪು ಬಂದಿರಲಿಲ್ಲ 17 ವರ್ಷದಿಂದ, ಈ ಸಲ ಬಂದಿದೆ. ಆ ಒಂದು ಖುಷಿಯಲ್ಲಿ ಇದ್ದಾರೆ ಅವರು. ಇನ್ನೊಂದು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ಅವ್ರಿಗೆ. ಕೊಹ್ಲಿ ಕರೆಸ್ಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು, ಏನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವರಿಗೆ. ಗೆತ್ತ 11:30 ಹೊತ್ತಿಗೆ RCB ಗೆದ್ದಿದೆ. RCB ವಿಜಯೋತ್ಸವವನ್ನು ಪಟಾಕಿ ಹೊಡೆದು ಅದು ರ್ಯಾಲಿ ಮಾಡೋ ಕಂಪ್ಲೀಟ್ ಮಾಡಿದ್ರು. ರ್ಯಾಲಿಯಲ್ಲಿ ಒಬ್ರಿಗೂ ಏನೂ ಆಗ್ಲಿಲ್ಲ. ಈ ಫಾರಿನ್ ಟೂರು ಕ್ರಿಕೆಟ್ ಆಡಿ ಮುಗಿದ ಮೇಲೆ ಎಲ್ಲಾ ಸೀಸನ್ ಅಲ್ಲೂ ಇರೋದೇ. ಅವ್ರ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಇವಾಗ ಗೆದ್ದಿದ್ದಾರೆ RCB ಅವರು, ಏನೇ ಮಾಡಿದ್ರು ಕರೆದು ಕೂಡ ಬರಬೇಕಿತ್ತು ಅವರು. ಅಂಡ್ ಫ್ರೀಡಮ್ ಟಿವಿಯಲ್ಲೇ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಇಬ್ರು ಕೂಡ ಫಾರಿನ್ಗೆ ಹೋಗ್ತಾರೆ. ಅಲ್ಲಿ ಸತ್ತವರ ಮುಖ ನೋಡೋದಿಲ್ಲ, ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನವೀಯತೆ ಇದೆಯಾ ಎನ್ನುವಂತಹ ವಿಚಾರವನ್ನ ಫ್ರೀಡಮ್ ಟಿವಿ ಹೇಳಿತ್ತು ಮೊದಲೇ. ಈಗ ಅದರ ಬಗ್ಗೆ ಮಾತನಾಡೋದಾದ್ರೆ, ಫಾರಿನ್ ಟೂರ್ ಹೆಚ್ಚಾಗ್ಬಿಡುತ್ತಾ ನಿಮ್ಗೆ? ಅದೇ ಪ್ರಶ್ನೆಯನ್ನು ಈಗಲೂ ಕೇಳ್ತಾ ಇದ್ದೀನಿ ನಾನು. ನಿಮಗೆ ಫಾರಿನ್ ಟೂರ್ ಹೆಚ್ಚಾಗೋಯ್ತಾ? ನಿಮ್ ಮನೆಗೆ ಹೋಗೋದು ಹೆಚ್ಚಾಗೋಯ್ತಾ ವಿರಾಟ್ ಕೊಹ್ಲಿ ಅವರೇ ಎನ್ನುವಂಥದ್ದು? ಏನೇ ಇದ್ರೂ ಕೂಡ ಒಂದು ಸುರಕ್ಷಿತವಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ RCB ಅಭಿಮಾನಿಗಳು ವಿರಾಟ್ ಕೊಹ್ಲಿಯ ದರ್ಶನವನ್ನ ಮಾಡಿ ಹೋಗ್ಬೋದಿತ್ತು. ಯಾವುದೇ ಸಾವು ನೋವು ಸಂಭವಿಸ್ತಾ ಇರಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.